ಶ್ರೀರಾಮ್. ಇವತ್ತು ನಾವು ಅಂಜನಾದ್ರಿ ಬೆಟ್ಟ ಹೋಗ್ತಿದ್ದೀವಿ ವಿತ್ ನಮ್ಮ ಫ್ರೆಂಡ್ ಜೊತೆ. ನಿಮಗೂ ಫ್ರೀ ಇದ್ದಾಗೆ ಅಂಜನಾದ್ರಿ ವಿಸಿಟ್ ಮಾಡಿ. ಅಂಜನಾದ್ರಿ ತುಂಬ ಚೆನ್ನಾಗಿದೆ, ಐತಿಹಾಸಿಕ ಸ್ಥಳ ಕೂಡ ಆಗಿದೆ. ತುಂಬ ನೋಡಿ ನಿಮಗೆ ಕಾಣಿಸ್ಬೋದು, ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಕಾಣಿಸ್ತಿದೀವಲ್ಲ, ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋದಾಗ ನಿಮಗೆ ಅಲ್ಲಿ ಏನೇನಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಯಾವ ಥರ ಇರುತ್ತೆ ಫುಲ್ ಬೆಟ್ಟ ಹತ್ತ ನಿಮಗೆ ವಿಡಿಯೋ ಸಮೇತ ತೋರಿಸ್ತೀವಿ. ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ. ಸ್ಟಾರ್ಟಿಂಗಲ್ಲಿ ಯಾವ ಥರ ಇದೆ ನೋಡೋಣ. ಹನುಮ ಹುಟ್ಟಿದ ನಾಡು ಅಂಜನಾದ್ರಿ. ಅಂಜನಾದ್ರಿಗೆ ಹೋಗ್ತಾ ಇದ್ದೀವಿ. ಜೈ ಶ್ರೀರಾಮ್. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಈ ಥರ ಇದೆ. ಬನ್ನಿ ಹೋಗೋಣ, ಮುಂದೆ ಯಾವ ಥರ ಇದೆ ಅಂತ ನೋಡ್ತಾ ಹೋಗೋಣ. ಏಯ್ ಹೇಳ್ರಲ್ಲ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾನೇ ಒಂದು ಚಿಕ್ಕದಾದ ಆಂಜನೇಯ ರಾಮನ ಮಂದಿರ ಈ ಥರ ಕಾಣಿಸುತ್ತೆ, ನೋಡ್ಬೋದು ನೀವು. ಕೈ ಮುಗಿಯೋಣ, ದೇವ್ರ ಹತ್ರ ಏನಾದ್ರು ಬೇಡ್ಕೊಳ್ಳೋಣ. ಆಗುತ್ತೆ ಏನೋ ನೋಡೋಣ. ಆಗುತ್ತೆ, ಯಾಕಂದರೆ ಆಂಜನೇಯ ಅಲ್ವಾ, ಆಗುತ್ತೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮಾತಾಡ್ತಿದ್ದ ಮುದ್ದೆ. ಎಲ್ಲರೂ ಈ ದೇವಸ್ಥಾನ ನೋಡಿಕೊಂಡು ಒಂದು ಸರಿ ಕೈ ಮುಕ್ಕೊಂಡು ಮತ್ತೆ ಹಾಗೆ ಮುಂದೆ ನೋಡ್ತಾ ಸ್ಟಾರ್ಟ್ ಮಾಡ್ತಾ ಹೋದ್ವಿ. ಸ್ಟಾರ್ಟಿಂಗಲ್ಲಿ ಈ ದೇವಸ್ಥಾನ ನೋಡ್ತಾ ಹೋದ್ವಿ. ನೋಡಿ ಇಲ್ಲಿ ಆಂಜನೇಯನ ಪಾದಗಳು ಕಾಣಿಸ್ತವೆ. ಇಲ್ಲಿಂದ ಕೈ ಮುಕ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರೂ ಫ್ರೆಂಡ್ಸ್ ಜೊತೆ ನೋಡ್ತಾ ಇದ್ವಿ. ಬನ್ನಿ ನೋಡೋಣ. ಯಾವುದೇ ಇಬ್ಬರು ಹುಡುಗಿ ಫ್ರೆಂಡ್ಸ್. ನೀವು ಅಡುಗೆ ಬರಬೇಕಾದ್ರೆ ತುಂಬ ಆಫ್ಟರ್ನೂನ್ ಮಾರ್ನಿಂಗ್ ಬಂದರೆ ಏನು ಬೇಕಾಗಿಲ್ಲ. ಜೈ ಶ್ರೀರಾಮ್ ಅಂತ ಬರ್ತಾ ಇರ್ತದೆ ವಾಯ್ಸು. ನೀವೇನಾದರೂ ಆಫ್ಟರ್ನೂನು ಆ ಥರ ಬರ್ತಾ ಇದ್ರೆ ಒಂದು ವಾಟರ್ ಬಾಟ್ಲ್ ಇಟ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ಸುಸ್ತಾಗುತ್ತೆ, ನಿಧಾನ ಹತ್ತಿ ಆರಾಮಾಗಿ. ಬರ್ತಾ ಇದ್ದಾರೆ. ಬನ್ನಿ ಆರಾಮಾಗಿ ಹೋಗೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೇಳ್ರಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಒಂದು ವಾಟರ್ ಬಾಟ್ಲ್ ಇಟ್ಕೊಂಬಂದ್ರೆ ನಿಮ್ಮ ಸುಸ್ತೇನಿದ್ದಾಗ ಅವಾಗ ನೀರು ಕುಡಿಬೋದು. ಜೈ ಶ್ರೀರಾಮ್. ಏನಂದರೆ ಗೈಸ್, ಇಲ್ಲಿ ಬರುವಂಥ ಭಕ್ತಾದಿಗಳಲ್ಲಿ ಆಂಜನೇಯನ ಭಕ್ತಿಯನ್ನು ತುಂಬಿರುತ್ತೆ. ಮತ್ತು ಎಲ್ಲರ ಬಾಯಲ್ಲಿ ಜೈ ಶ್ರೀರಾಮ್ ಮತ್ತು ರಾಮನ ನಾಮಗಳು ಮತ್ತು ಆಂಜನೇಯನ ಸ್ತೋತ್ರಗಳು, ಆಂಜನೇಯನ ಭಕ್ತಿಗಳು ಇಲ್ಲಿ ತುಂಬಿ ತುಳ್ತಾ ಇರುತ್ತೆ. ಅದನ್ನ ಹಾಗೆ ನೋಡ್ತಾ ಮತ್ತು ನಾವು ಒಂದು ಅನುಭವಿಸ್ತಾ ಮುಂದೆ ಹೋಗ್ತಾ ಹೋದ್ವಿ ಫ್ರೆಂಡ್ ಜೊತೆ. ಒಂದೊಂದು ವೀಡಿಯೋ ಮಾಡ್ತಾ ಹಾಗೆ ಮುಂದೆ ಹೋಗ್ತಾ ಹೋದ್ವಿ. ಸ್ಟಾರ್ಟಿಂಗಲ್ಲೇ ಫ್ರೆಂಡ್ ಜೊತೆ ಹೋಗ್ತಿದ್ದಾಗ ಅವ್ರು ಅವೆಲ್ಲ ಸುಸ್ತಾಗ್ತಾ ಹೋದ್ರು. ಆದರೂ ನಾವು ಹತ್ತುತ್ತಾ ಹೋದ್ವಿ. ಯಾಕಂದರೆ ಎಲ್ಲರಿಗೂ ಸುಸ್ತಾಗ್ತಾ ಹೋಗುತ್ತೆ, ಸಾಕಷ್ಟು ಮೆಟ್ಲು ಮತ್ತು ಆ ಒಂದು ಬಿಸಿಲಲ್ಲಿ ಹತ್ತುತ್ತಾ ಹೋದ್ವಿ. ಜೈ ಶ್ರೀರಾಮ್. ಏನಂದರೆ ರಾಮನಾಮ ಜಪಿಸ್ತಾ ಇದ್ರೆ ಜೈ ಶ್ರೀರಾಮ್ ಅಂತಿದ್ರೆ ಅದು ಎಲ್ಲಿಂದ ಬರ್ತಿತ್ತು ಜೋಶ್ ಗೊತ್ತಿಲ್ಲ. ಎಲ್ಲರೂ ಗ್ರೂಪಲ್ಲಿ ಹೇಳ್ತಾ ಹಾಗೆ ಮೆಟ್ಲು ಹತ್ತುತ್ತಾ ಆಲ್ಮೋಸ್ಟ್ ಹತ್ತತ್ರ ಅರ್ಧ ಬಿಟ್ವಿ ಆಯಿತಾ. ಇಲ್ಲ ಅರ್ಧ ಹತ್ತಿದ ಮೇಲೆ ಮತ್ತೆ ನಾವು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಹೋದ್ವಿ. ಆ ಒಂದು ಸ್ವಲ್ಪ ವ್ಯೂಸ್ನ ನಿಮಗೂ ಕೊಡಿಸ್ತೀವಿ. ಮಧ್ಯದಲ್ಲಿ ಬಂದಾಗ ಯಾವ ಥರ ಇತ್ತು ಅಂತ ಒಂದು ನೋಡಿ ನೀವು. ಐ ಥಿಂಕ್ ಮೇ ಬಿ ಅರ್ಧ ಬಂದಿದ್ದೀವಿ ಅನಿಸುತ್ತೆ. ಚೆನ್ನಾಗಿದೆ ವ್ಯೂ. ಈ ಒಂದು ವ್ಯೂ ನೋಡಿ, ತೋರಿಸ್ತಾನೆ ಹುಡುಗ, ತೋರಿಸಲಿ. ಅರ್ಧ ವ್ಯೂ ಅಲ್ಲಿ ಈ ಥರ ಕಾಣಿಸುತ್ತೆ. ಇಲ್ಲಿಂದ ನೀವು ಮೇಲೆ ಬಂದು ಅರ್ಧ ಹತ್ತಿರ ನೋಡ್ತಾ ಇದ್ದಾರೆ. ನಿಮಗೆ ಅಂದರೆ ಹಂಪೆಯ ಒಂದು ದೇವಸ್ಥಾನಗಳು ಇಲ್ಲಿಂದನೇ ಕಾಣಿಸ್ತಾ ಹೋಗ್ತವೆ. ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ಒಟ್ಟಿನಲ್ಲಿ ನಿಮಗೆ ಅಲ್ಲಿಂದ ದೂರದಲ್ಲಿ ಕಾಣಿಸ್ತಾ ಹೋಗ್ತವೆ. ನೋಡಿ, ನೀವು ಅರ್ಧ ಏನಾದರೂ ಅಂಜನಾದ್ರಿ ಬೆಟ್ಟ ಹತ್ತಿದ್ರೆ ನಿಮ್ಗೆ ಅಲ್ಲಿ ಕಾಣಿಸುತ್ತಲ್ಲ, ಅದು ನಿಮಗೆ ಹಂಪೆಯ ವಿರೂಪಾಕ್ಷ ದೇವಸ್ಥಾನ ಕಾಣಿಸುತ್ತೆ. ಚೆನ್ನಾಗಿದೆ ಕಂಪ್ಲೀಟಾಗಿ ವ್ಯೂಸ್ನ. ಅರ್ಧ ಹತ್ತಿದ್ರೆ ಈ ಥರ ಕಾಣಿಸುತ್ತೆ. ಅರ್ಧ ಅಂಜನಾದ್ರಿ ಬೆಟ್ಟ ಹತ್ತಿದಾಗ ಭಕ್ತಾದಿಗಳಲ್ಲಿ ಯಾವ ರೀತಿ ಎನರ್ಜಿ ಅನ್ನೋದಿದೆ ನೋಡಿ. ಓಕೆನಾ, ಇದು ಅರ್ಧ ಹತ್ತಿದ್ದೀವಿ. ಇನ್ನು ಕಂಪ್ಲೀಟ್ ಆದಾಗ ಅದು ವ್ಯೂ ತೋರಿಸ್ತೀವಿ. ಚೆನ್ನಾಗಿದೆ, ಸಾಕು ಬರ. ಸುಸ್ತಾಗದಂತೆ ನನಗೆ ಎನರ್ಜಿ ಜಾಸ್ತಿ ಬರತ್ತ. ಜೈ ಶ್ರೀರಾಮ್. ಜೈ ಶ್ರೀರಾಮ್.
ನಿಮಗೂ ಯಾವಾಗಾದರೂ ಫ್ರೀ ಸಿಕ್ಕಾಗ ನಿಮಗೆ ಕಾಲೇಜುಗಳು ರಜೆ ಸಿಕ್ಕಾಗ ಹಾಲಿಡೇ ಇದ್ದಾಗ ಈ ಥರ ಒಂದು ದೇವಸ್ಥಾನಗಳಲ್ಲಿ ವಿಸಿಟ್ ಮಾಡಿ. ಏಕೆಂದರೆ ಇಲ್ಲಿ ನಿಮಗೆ ಹೋಗ್ತಾಯಿದ್ರೆ ದೇವಸ್ಥಾನಗಳು ಮತ್ತು ಅಲ್ಲಿರುವಂಥ ನಿಮಗೆ ಶಾಂತಿಯನ್ನು ಸಿಗ್ತಾ ಹೋಗುತ್ತೆ. ಸೊ ಗೈಸ್, ಇವಾಗಲೇ ಒಂದು ಅರ್ಧ 10 ಬಂದಿದ್ದೀವಿ ಅಂಜನಾದ್ರಿ ಬೆಟ್ಟಕ್ಕೆ. ಎಲ್ಲ ಸುಸ್ತಾಗವ್ರೆ, ಎಲ್ಲ ಕೊತ್ಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಟ್ಟವ್ರೆ. ನೀರು ಕುಡಿತಾವೆ ನೋಡಿ, ನಮ್ಮ ಫ್ರೆಂಡ್ ನೀರು ಕುಡಿತಾವನೆ ಸುಸ್ತಾಗ್ಬಿಟ್ಟು. ನೀರು ಬಾಟ್ಲ ಥರ ಮಿಸ್ ಮಾಡಿದ್ರೆ ತುಂಬಾ ಸುಸ್ತಾಗ್ತೀರಾ. ಇಲ್ಲಿ ನೀರು ಬಾಟ್ಲು ಮಧ್ಯದಲ್ಲಿ ಸಿಗಲ್ಲ. ಸ್ಟಾರ್ಟಿಂಗಲ್ಲೇ ನೀವು ತೊಗೊಂಬಿಡಿ ಒಂದು ಬಾಟ್ನ. ಬರುವಾಗ ನೀರು ಬಾಟ್ಲು ತರೋದು ಯಾರು ಮರಿಬಾರ್ದು. ನೀರು ಬಾಟ್ಲು ತನ್ನಿ, ಇಲ್ಲ ಡಿಹೈಡ್ರೇಟ್ ಆಗ್ಬಿಡ್ತೀರಾ. ಆಂಜನೇಯನ ಕೊನೆ ಅಂದರೆ ಆಲ್ಮೋಸ್ಟ್ 75% ಇದು ಹತ್ತಿದಾಗ ಈ ಥರ ಕಾಣಿಸುತ್ತಿಲ್ಲ. ಆಂಜನೇಯನ ಮೇಲೆ ನಿಂತ್ಕೊಂಡ್ರೆ ನಾವು ಹಂಪೆಗೆ ಹೋಗ್ಬೇಕಂತಿದ್ವಿ, ಆದರೆ ನಾಳೆ ಹೋಗ್ತೀವಿ. ಇವತ್ತು ಇಲ್ಲಿ ನಿಂತ್ಕೊಂಡು ಹಂಪೆ ಏನೇನು ಕಾಣಿಸುತ್ತೆ ಅಂತ ಟ್ರೈ ಮಾಡ್ತಾಯಿದ್ವಿ. ಆದರೆ ಹಂಪೆ ನೋಡ್ತೀವಿ, ಅದು ನೆಕ್ಸ್ಟ್ ಬರೋಂಥ ವೀಡಿಯೋದಲ್ಲಿ ಪಕ್ಕ ಬರುತ್ತೆ. ಇಲ್ಲಿಂದ ಹಂಪೆ ನೋಡೋಕ್ಕೆ ಟ್ರೈ ಮಾಡ್ತೀವಿ. ಅಲ್ಲಿ ಲೈವಲ್ಲಿ ಕಾಣಿಸುತ್ತೆ, ಕ್ಯಾಮ್ರಾದಲ್ಲಿ ಅಷ್ಟು ದೂರ ಝೂಮ್ ಆಗಲ್ಲ, ಯಾಕಂದ್ರೆ ತುಂಬ ಕಿಲೋಮೀಟರ್ಗಟ್ಟಲೆ ದೂರ ಇದೆ. ಅದಕ್ಕೋಸ್ಕರ ಇಲ್ಲಿ ಇಷ್ಟು ವ್ಯೂ ಸಿಕ್ತು. ನಾವು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಅವರು ನೀರು ಕುಡಿತಾಯಿದ್ರು. ತುಂಬ ಸುಸ್ತಾಗ್ಬಿಟ್ಟಿರುತ್ತೆ, ಅದಕ್ಕೆ ಎಲ್ಲರೂ ನೀರು ಕುಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ಕೋಕ್ಕೆ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದ್ವಿ. ಮತ್ತು ನೆಕ್ಸ್ಟ್ ಇನ್ನೂ ಸ್ವಲ್ಪ ಹತ್ತದಿತ್ತು, ಅದಕ್ಕೋಸ್ಕರ ಎಲ್ಲರೂ ನೀರು ಕುಡ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಸೊ ಗೈಸ್ ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ. ಇಲ್ಲಿ ಹತ್ತುವಾಗ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಫುಲ್ ಸುಸ್ತಾಗಿದ್ರು, ನಿಧಾನಾಗಿ ಹತ್ತುತ್ತಾ ಇದ್ರು. ಹಾಗೆ ಫ್ರೆಂಡ್ಸ್ನ ಫೀಡ್ಬ್ಯಾಕ್ ಹೇಳ್ತಾ ಇದ್ವಿ ಯಾವ ಥರ ಇತ್ತಂತ. ತುಂಬ ಟೈರ್ಡ್ ಆಗ್ತದೆ. ನಿಂಗೆ ಹೆಂಗೈತೆ? ಹತ್ತೋದು ಮಾತ್ರ ಚೆನ್ನಾಗಿ ಅನಿಸುತ್ತೆ. ಬ್ಯಾಕ್ ಬೋನ್ ಬ್ಯಾಲೆನ್ಸ್ ತಪ್ಪಿದ್ಯಾ? ಆ ರೇಂಜಿಗೇನಿಲ್ಲ, ಹತ್ಬೋದು. ಇಂಥ ವಯಸ್ಸಾದ್ರೆ ಅಜ್ಜಿಗಳು ಅವತ್ತಿದ್ರೆ, ತಾತಗಳು ಅವತ್ತಿದ್ರೆ, ನಾವು ಏನೋ ವಯಸ್ಸಿನ ಯುವಕರು. ನನ್ನ ಕೈಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಗೈಸ್, ವ್ಯೂ ನೋಡ್ಬೋದು, ಇಲ್ಲಿ ಮಸ್ತ್ ಐತೆ. ಹತ್ತಿ. ಸೊ ಗೈಸ್, ವ್ಯೂಸ್ ಮಸ್ತ್ ಇದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಆಂಜನೇಯ, ಜೈ ಆಂಜನೇಯ. ಜೈ ಮಗನ ಶಿವಂಗ ಜೈ ಶ್ರೀ ವಿಡಿಯೋನ ಮಾಡ್ಕೋಬೋದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀ ಆಂಜನೇಯ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೋಗ ನೀನು ನೋಡ್ಕೊಂಡು. ಜೈ ಶ್ರೀರಾಮ್, 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 ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್,
ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸನ್ಯಾಸಿ ತಗೊಂಡು ಜೈ ಶ್ರೀರಾಮ್. ಮುಂಗಾರು ಮಳೆ ಅಂದ್ರೆ ಏನ್ ಮಾಡ್ಬೇಕು? ಜೈ ಶ್ರೀರಾಮ್ ಕ್ಯಾಮ್ರಾಮ್ಯಾನ ನೀರು ಕುಡಿತಾ ಇದ್ದಾನೆ. ಜೈ ಶ್ರೀರಾಮ್ 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 ಜೈ ಶ್ರೀರಾಮ್. ಆಂಜನೇಯನ ಹತ್ರ ಬರ್ತಾ ಬರ್ತಾ ಜೈ ಶ್ರೀರಾಮ ಜೋಸನ ಜಾಸ್ತಿ ಆಗ್ತಾ ಬಂತು. ಎಲ್ಲರೂ ಜೈ ಶ್ರೀರಾಮ್ ಹೇಳ್ತಿದ್ದಂಗೆ ಒಂದು ರೀತಿ ಎನರ್ಜಿ ಬರ್ತಾಯಿತ್ತು ಹತ್ತಕ್ಕೆ. ಕೊನೆಯದಾಗಿ ಹತ್ತತ್ರ ಬಂದೇ ಬಿಟ್ವಿ. ಇದೇ ಕೊನೆಯ ಲಾಸ್ಟ್ ತುದಿಯಾಗಿರುತ್ತೆ ಆಂಜನೇಯನ ಒಂದು ದೇವಸ್ಥಾನ. ಇದನ್ನು ನೋಡೋಕ್ಕೆ ನಾವು ಇಲ್ಲಿ ಬಂದಿರ್ತೀವಿ. ನೋಡಿ ಲಾಸ್ಟ್ಗೆ ಎಲ್ಲರೂ ಒಂದು ಫೋಟೋಸ್ ಎಲ್ಲ ತೊಗೊಳ್ಳಿ. ಒಳ್ಳೊಳ್ಳೆ ವ್ಯೂಸ್ ಇಲ್ಲಿ ಕಾಣಿಸಿರುತ್ತೆ. ಒಳ್ಳೊಳ್ಳೆ ಕಲೆಗಳು ಇಲ್ಲಿ ನೋಡಿ ಎಷ್ಟೋ ಜನ ಈ ಥರ ಬರೆದೇ ಹೋಗಿರ್ತಾರೆ. ಕೊನೆಯ ತುದಿ ಬರ್ತಾ ಎಲ್ಲರಲ್ಲಿ ಒಂದೇ ಒಂದು ಮಾತಿರುತ್ತೆ, ಅದು ಏನಂದರೆ ಜೈ ಶ್ರೀರಾಮ್. ಅದು ಬಿಟ್ಟರೆ ಮತ್ತೆ ಯಾವುದು ಏನು ಬರೋದಿಲ್ಲ ಇಲ್ಲಿ. ಜೈ ಶ್ರೀರಾಮ್ 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 ಗೈಸ್ ದೇವಸ್ಥಾನ ಲಾಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ. ನೋಡೋಣ ಒಳಗಡೆ ಯಾವ ಥರ ಇದೆ ನಿಮಗೂ ತೋರಿಸ್ತೀವಿ ನೋಡಿ. ಸನ್ಸೆಟ್ ತಗೊಳ್ಳಿ. ಎಲ್ಲರ ಮುಖದಲ್ಲಿ ಮಂದಹಾಸ. ಕೊನೆಯದಾಗಿ ಇಂತೂ ಒಂದು ಹನುಮನ ಒಂದು ದರ್ಶನಕ್ಕೆ ಪಡೆಯೋಕ್ಕೆ ಕೊನೆಯದಾಗಿ ಬಂದೇ ಬಿಟ್ವಿ. ಲಾಸ್ಟ್ ಮಿನಿಟ್ಸಲ್ಲಿದ್ದೀವಿ. ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿ ನಾವು ದರ್ಶನವನ್ನು ಪಡ್ಕೊಳ್ತೀವಿ. ಸೊ ಗೈಸ್ ಫೈನಲಿ ಬಂದಿದ್ದೀವಿ ದೇವಸ್ಥಾನಕ್ಕೆ. ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ಬರ್ತೀವಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಅಷ್ಟು ಮಾತಾಡ್ತೇವೆ ಈಗ ವಿಡಿಯೋ ಆನಾಗಿದ್ದೆ ನಮ್ಮ ಇಂತೂ ಕೊನೆಗೆ ನಮ್ಮ ಅಂತಿಮ ದರ್ಶನ ಪಡ್ಕೊಳ್ಳೋಕ್ಕೆ ಪ್ರವೇಶ ದ್ವಾರ ಅಂತ ಕರಿತೀವಿ. ಪ್ರವೇಶ ದ್ವಾರ ಇಲ್ಲಿ ಬಂದ್ಬಿಟ್ಟು ನಾವೀಗ ಸಾಕಷ್ಟು ಭಕ್ತಾದಿಗಳು ಅಂದರೆ ತುಂಬ ರಶ್ ಇತ್ತು. ಸಾಕಷ್ಟು ಭಕ್ತಾದಿಗಳು ಬಂದಿದ್ದರು. ಇಂಥದ್ರಲ್ಲಿ ನಾವು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ಎಷ್ಟೋ ಜನ ಫೋನ್ ಇಟ್ಕೊಂಡು ಕೂತಿದ್ರು, ಆದರೆ ಫೋನಲ್ಲಿ ವೀಡಿಯೋ ಮಾಡೋಕ್ಕೆ ಇಲ್ಲಿ ಅಲೋ ಇರಲಿಲ್ಲ. ಆದರೂ ನಾವು ಒಳಗಡೆ ಬಂದ ದೇವಸ್ಥಾನದ ವೀಡಿಯೋಸ್ ಮಾಡಿದ್ವಿ. ಇಂತೂ ಇಲ್ಲಿ ಕಾಣಿಸ್ತಿರೋದು ರಾಮ ಸೇತುವೆಯಲ್ಲಿ ಕಟ್ಟಲು ಬಳಸಿರುವ ಕಲ್ಲಾದರೆ ಇದಾಗಿರುತ್ತೆ. ರಾಮ ಸೇತುವೆಯಲ್ಲಿ ಕಟ್ಟಲು ಬಳಸಿರುವ ಒಂದು ಕಲ್ಲು, ಅಂದರೆ ನೀರಿನಲ್ಲಿ ತೇಲುವ ಕಲ್ಲು ಇದೆ. 25 kg ಇದೆ, ಆದರೆ ಅದು ನೀರಿನಲ್ಲಿ ತೇಲುತ್ತೆ. ಓಕೆನಾ. ಕೊನೆಯದಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಒಂದಿಷ್ಟು ಸ್ವಲ್ಪ ಜನ ಫೋಟೋಸ್ ಎಲ್ಲ ತಗೋಬೇಕಂಕೊಂಡು ಅಲ್ಲಿ ಆಗಿರೋ ಕೋತಿಗಳನ್ನೆಲ್ಲ ಅವೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಫೈನಲಾಗಿ ಬಂದಾಗ ತುಂಬ ಫುಲ್ ರಿಲೀಫ್ ಅನ್ನೋದಾಗುತ್ತೆ. ಯಾಕಂದರೆ ಕೊನೆಯದಾಗಿ ಫೈನಲ್ ರೀಚ್ ಆದಾಗ ಒಂದು ಗೋಲ್ ರೀಚ್ ಆದ ಒಂದು ಎಂಜಾಯ್ ಅನ್ನೋದು ತುಂಬ ಸಿಗುತ್ತೆ. ಫೈನಲಾಗಿ ಲಾಸ್ಟಿಗೆ ಹೋದಾಗ ತುಂಬ ಖುಷಿ ವಿಚಾರ ಏನಂದರೆ ನೀವು ಈ ಥರ ಫ್ರೀ ಇದ್ದಾಗ ಇಲ್ಲಿ ಬನ್ನಿ, ತುಂಬ ಸಂತೋಷ ಅನ್ನೋದು ಮನಸ್ಸಿಗೆ ಹಾಗೆ ಆಗುತ್ತೆ ಅಂತ ಹೇಳ್ತಾ ನಮ್ಮ ಸಾಯಿ ಅವ್ರಿಗೆ ಒಳ್ಳೆ ಸನ್ಮಾನ ಮಾಡ್ತಾ ಇದೀವಿ. ಅವನಿಗೆ ಏನಕ್ಕೆ ಸನ್ಮಾನ ಮಾಡೋದು ಅಂದರೆ ಅವನಿಗೆ ಹತ್ತಕ್ಕೆ ಆಗ್ತಿರಲಿಲ್ಲ. ಇಂತೂ ಕಷ್ಟಪಟ್ಟು ಫೈನಲಾಗಿ ಜೈ ಶ್ರೀರಾಮ ಅಂತ ಹೇಳ್ತಾ ಕೊನೆಯದಾಗಿ ಹತ್ತಿಸೋದಕ್ಕೆ ಒಂದು ರೀತಿ ಸನ್ಮಾನ ಮಾಡಿ ಎಲ್ಲರೂ ತುಂಬ ಫನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಇದೇ ನೋಡಿ ಇಲ್ಲೇನು ಕಾಣಿಸ್ತಿದೆಯಲ್ಲ, ಇದೇ ಒಂದು ದೇವಸ್ಥಾನದಲ್ಲಿ ಆಂಜನೇಯನ ಒಂದು ಹುಟ್ಟಿದ ಸ್ಥಳ ಮತ್ತು ಆಂಜನೇಯನ ಒಂದು ಜನ್ಮಸ್ಥಳ ಅಂತ ಕರಿತೀವಲ್ಲ, ಇದೇ ಅಂಜನಾದ್ರಿ ಬೆಟ್ಟದ ತುದಿಯಲ್ಲಿ ಹತ್ತಿದಾಗ ದರ್ಶನವಾದರೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಬಂದು ನೀವು ದರ್ಶನ ಮಾಡಿಕೊಂಡು ನೆಮ್ಮದಿಯಾಗಿ ಮತ್ತೆ ಇಳಿಬೋದಾಗಿರುತ್ತೆ. ಈ ಒಂದು ದೇವಸ್ಥಾನಕ್ಕೆ ಬನ್ನಿ ಫ್ರೀ ಇದ್ದಾಗ. ಅಂಜನಾದೇವಿ ಏನು ಮಾಡ್ತಾಳೆ, ವಾಯುದೇವನಿಗೆ ತಪಸ್ಸು ಕೊಟ್ಟಿರ್ತಾಳೆ. ಯಾಕಂದ್ರೆ ತನಗೆ ಸಂತಾನ ಭಾಗ್ಯ ಆಗಿರೋದು. ಅಷ್ಟು ಸಮಯ ಯಾವಾಗ ತಪಸ್ಸು ಕುಂದಿರ್ತಾಳೋ ವಾಯುದೇವ ವರ ಕೊಡ್ತಾನೆ. ಆ ಒಂದು ವರದಿಂದ ದೇವರೇ ನಮ್ಮ ಹನುಮಾನ. ಅದಕ್ಕೆ ಇದು ಅಂಜನಾದೇವಿಗೆ ಸಂತಾನ ಭಾಗ್ಯ ಬಂದಿರ ಕಾರಣ ಹನುಮಂತ ಅಂಜನಾ ಅಥವಾ ಅಂಜನಾದ್ರಿ. ಗಂಡನ ಹೆಸರು ಅಂಜನಾದ್ರಿ, ತಾಯಿ ಹೆಸರು ಅಂಜನಾದೇವಿ, ಮಗನ ಹೆಸರು
ಜೈ ಶ್ರೀರಾಮ್. ಸಂಗಪ್ಪ ಏನೋ ಹೇಳಕ್ ಬಯಸ್ತೀಯಾ? ಪ್ರಸಾದ ಚೆನ್ನಾಗಿದೆ, ಪರವಾಗಿಲ್ಲ. 50 ರೂಪಾಯಿಗೆ 2 ಲಡ್ಡು. ಫೋನ್ಪೇ ಎಲ್ಲ ಓನ್ಲಿ ಕ್ಯಾಶೇ ಕೊಡಬೇಕಿದೆ. ಅದು ಇಲ್ಲಿ ಮೇಲೆ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ, ಕುಡಿಯೋ ನೀರು ವ್ಯವಸ್ಥೆ ಅದ. ಆ್ಯಂಡ್ ಇಲ್ಲಿ ಬಂದಮೇಲೆ ನಿಮಗೆ ಏನಾದರೂ ಪ್ರಸಾದ ಕೂಡ ಸಿಗ್ತದೆ. ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ತರೋದು ಮಾತ್ರ ಬರೀಬೇಡಿ, ಫೋನ್ಪೇ ನೆಟ್ವರ್ಕ್ ಸಿಗಲ್ಲ ಇಲ್ಲಿ ಕರೆಕ್ಟಾಗಿ ನಿಮಗೆ. ಅದಕ್ಕೋಸ್ಕರ ಎಲ್ಲರೂ ಕ್ಯಾಶ್ ತೊಗೊಂಬನ್ನಿ ಆದಷ್ಟು. ಆನ್ಲೈನ್ ಪೇಮೆಂಟ್ನ ಅವಾಯ್ಡ್ ಮಾಡಿ. ಆನ್ಲೈನ್ ಪೇಮೆಂಟ್ ಇಲ್ಲ. ನಿಮಗೆ ಅಸ್ಥೆಟಿಕ್ ತೋರಿಸ್ತಾರೆ ಫೋಟೋಸ್. ಸೊ ಗೈಸ್, ನೀವು ನೋಡ್ತಿರ್ಬೋದು, ಇದು ತುಂಗಭದ್ರಿ ನದಿ ಹರಿತಾ ಇತ್ತು ಇಲ್ಲಿ. ನೋಡ್ತಿರ್ಬೋದು ತುಂಗಭದ್ರಿ ನದಿನ. ಸಮುದ್ರ ಹರಿತಾ ಇದೆ. ಹೇಳಿ ಏನೋ. ಆ ಸಮುದ್ರ ಅಲ್ಲ, ನದಿ ಅದು. ನದಿ ಅಲ್ಲೋ, ಅದು ಒಳ್ಳೆಯದು. ಸಮುದ್ರನೂ ಅಲ್ಲ, ನದಿನೂ ಅಲ್ಲ, ಒಂದು ಕೆರೆ ರೀತಿಯಲ್ಲಿರುವಂತ ಒಂದು ಕೆರೆ ಅಂದ್ರೆ ನಿಂತ ನೀರು ಹರಿಯೋದಲ್ಲ. ಎಲೆಕ್ಟ್ರೋಲೈಟ್ಸ್ ಇರುತ್ತೆ, ಬಾರಲ್ಲಿ ಯಾವ್ದೊಂದು ಲೈಟ್ಸ್ ಇರುತ್ತಪ್ಪ. ಬಾ ಬಾರಲ್ಲಿ ಬಂದೆ ಬಂದರೆ ನನಗೆ ನಾನೇ ಬರಲ್ಲ. ಇಳಿಕೆ ಗೈಸ್, ಎಲ್ಲನೂ ನೋಡಿ ದೇವರ ದರ್ಶನ ಕೂಡ ಆಗಿ ಮತ್ತೆ ದೇವರಿಗೆ ಮುಗಿಸ್ಕೊಂಡು ನಮ್ಮ ಒಂದು ಹುಡುಗರು ಫೋಟೋ ಎಲ್ಲ ತಗೊಳ್ತಿದ್ರು. ಫೋಟೋ ತೆಗೆದುಕೊಂಡು ಕೊನೆಯದಾಗಿ ಬೆಟ್ಟದ ತುದಿ ಮೇಲೆ ಹೋಗ್ತಿದ್ವಿ. ಅಲ್ಲಿ ಯಾವ ಥರ ಇದೆ ಅದು ಕೂಡ ತೋರಿಸ್ತೀವಿ. ಬನ್ನಿ ನೋಡೋಣ ಬೆಟ್ಟದ ತುದಿ ಯಾವ ಥರ ಇದೆ ಅಂತ. ಈ ಥರ ಇದೆ ಬೆಟ್ಟದ ತುದಿ. ಹುಷಾರಾಗಿರ್ಬೇಕು, ಸ್ವಲ್ಪ ಬಿ ಸೇಫ್ ಗೈಸ್. ತುದಿ ಸ್ವಲ್ಪ ಕಲ್ಲುಗಳು, ಮಧ್ಯ ಮಧ್ಯ ಗ್ಯಾಪ್ಗಳಿದೆ. ಹುಷಾರಾಗಿ ಬಂದು ನೋಡಿಕೊಂಡು ದಾರಿ ಇದೆ. ಓಕೆನಾ, ದೊಡ್ಡದಾಗಿ ದಾರಿ ಇದೆ. ಚಿಕ್ಕ ಮಕ್ಕಳು ಬಂದರೆ ಒಂದು ಸ್ವಲ್ಪ ಹುಷಾರಾಗಿ ಬನ್ನಿ. ಇಲ್ಲಿಂದ ಬಿಟ್ಟರೆ ಅದನ್ನೆಲ್ಲ ಫೈನಲ್ ಗೈಸ್, ಎಲ್ಲ ದರ್ಶನ ಮುಗಿಸ್ಕೊಂಡು ಎಲ್ಲ ಒಂದು ಸ್ಥಳನ ವಿಸಿಟ್ ಮಾಡಿ ಈಗ ಇಳಿತಾ ಇದ್ದೀವಿ ಎಲ್ಲರ ಜೊತೆ. ಇಳಿತಾ ಇದ್ದೀವಿ, ನೋಡೋಣ ಎಷ್ಟು ಬೇಗ ಇಳಿತೀವಿ. ಜಾಸ್ತಿ ಏನಿಲ್ಲ, ಫೋಟೋ ಕ್ಲಿಕ್ ಮಾಡಿದೆ. 575 ಸ್ಟೆಪ್ಸ್ ಇದ್ದಾವೆ, ಆರಾಮಾಗಿ ತಿಳಿಬೋದು. ಇಲ್ಲೇ ಈಗ ಮತ್ತೆ ಇನ್ನೊಂದು ಕೂಡ ಕಾಣಿಸ್ತಿದೆ. ಈ ಸ್ಟೆಪ್ ಎಲ್ಲಿದೆ ಅಂತ ನಿಮಗೆ ಕಾಣಿಸುತ್ತೆ ನಿಮಗೆ 575 ತೋರಿಸ್ತೀನಿ. 575 ಫೈನಲಿ ಗೈಸ್, ಎಲ್ಲ ದರ್ಶನ ಮುಗಿಸ್ಕೊಂಡು ಫೈನಲಾಗಿ ಲಾಸ್ಟ್ಗೆ ಅಂದರೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿಗೆ ಬಂದು ಇಳಿದಿದ್ದೀವಿ. ಚೆನ್ನಾಗಿತ್ತು ಒಟ್ಟಿನಲ್ಲಿ. ನಮ್ಮ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ ಕೇಳೋಣ, ಹೇಗಿತ್ತು ಗೈಸ್? ಮಸ್ತು, ಕಾಲುಗಳು ನವ್ತವೆ. ಒಳ್ಳೆ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿದೆ. ಹನುಮಾನ್ ದರ್ಶನ ಆಯ್ತು. ನಿಂದು ಹೇಗಿತ್ತು? ಸಖತ್ತಾಗಿತ್ತು. ಒಂದ್ಸತಿ ಇರೋದಿತ್ತಲ್ಲ ತಿಳಿಬೇಕು. ಹೌದಾ ಮಗ, ನಿಂದು ಹೇಗಿತ್ತು? ಚೆನ್ನಾಗಿತ್ತು. ಹೌದಾ, ನೀವು ಎಕ್ಸ್ಪೀರಿಯನ್ಸ್. ಮನ್ಸು ಸ್ವಲ್ಪ ನೆಮ್ಮದಿಯಾಗಿದೆ, ಆದರೆ ಕಾಲು ನೋಡ್ತಿದೆ. ಕೊನೆಯದಾಗಿ ಜೈ ಶ್ರೀರಾಮ್. ಜೈ ಶ್ರೀರಾಮ್.